ಜನ್ಮಭೂಮಿ ಟ್ರಸ್ಟ್ನ ಮಹತ್ವದ ಸಭೆ 3 ಗಂಟೆಗೆ ಆರಂಭವಾಯಿತು. ಸಾಕಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಒಂದು ನಿರ್ಧಾರ ಪ್ರಕಟವಾಗಿದೆ. ದಟ್ ಈಸ್ ಚಂಪತ್ ರಾಯ್ ರಾಜೀನಾಮೆಯನ್ನ ಟ್ರಸ್ಟ್ ಅಂಗೀಕರಿಸಲೇಬೇಕು. ಬೇರೆ ಯಾವುದೇ ರೀತಿಯಾದಂಥ ದಾರಿ ಇಲ್ಲ. ಸರ್ವಸಮ್ಮತ ನಿರ್ಧಾರವನ್ನ ಅಂಗೀಕರಿಸಿರುವಂಥದ್ದು ಟ್ರಸ್ಟ್. ಚಂಪತ್ ರಾಯ್ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಯಾವಾಗ ರಾಮನ ಆಸ್ತಿಯನ್ನೇ ಕಬಳಿಕೆ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂತು, ಹುಂಡಿ ಕಳುವು ಪ್ರಕರಣ ಜಗಜ್ಜಾಹೀರಾಯಿತು, ಚಂಪತ್ ರಾಯ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಅವ್ರ ಜೊತೆಗೆ ಅನಿಲ್ ಮಿಶ್ರಾ ಅವರು ಸಹ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಇಬ್ಬರ ರಾಜೀನಾಮೆಯನ್ನು ಸಹ ಟ್ರಸ್ಟ್ ಅಂಗೀಕರಿಸಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯರಾಗಿದ್ದಂಥ ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ಕೊಟ್ಟಿದ್ರು. ಅದು ಸಹ ಈಗ ಅಂಗೀಕೃತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರ ಟ್ರಸ್ಟ್ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಇನ್ನು ಅವರ ಸ್ಥಾನಕ್ಕೆ ಬಜರಂಗ್ ಭೋಗ್ರಾ ಅಂತ ಇವರು VHP ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಚಂಪತ್ ರಾಯ್ ಅವರ ಸ್ಥಾನಕ್ಕೆ ಕರ್ಕೊಂಡು ಬಂದು ಕೂರಿಸುವಂತೆ ಎಲ್ಲ ಸಾಧ್ಯತೆ ಇದೆ. ನೋಡಿ, ಅಜೆಂಡಾ ಗಮನಿಸ್ತಾ ಇದ್ದೀವಿ ನಾವು, ಯಾವ್ಯಾವ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಅಂತ. ದೇಣಿಗೆ ಅವ್ಯವಹಾರದ ಕುರಿತು UP ಸರ್ಕಾರ SIT ಪ್ರಾಥಮಿಕ ವರದಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ದೈನಂದಿನ ಆಡಳಿತ ನಿರ್ವಹಣೆಗೆ ನೂತನ CEO ನೇಮಿಸುವ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ. ಟ್ರಸ್ಟ್ನ 2025-26ನೇ ಸಾಲಿನ ಆಡಿಟ್ ಮಾಡದ ವರದಿ ಮತ್ತು ಬಜೆಟ್ ಅನುಮೋದನೆ ಬಗ್ಗೆ ಚರ್ಚೆ. ಹೊಸ CEO ಹೆಸರು ಟ್ರಸ್ಟ್ ಸಭೆಯಲ್ಲಿ ಅಂತಿಮಗೊಳ್ಳುವಂತಹ ಸಾಧ್ಯತೆ ಇದೆ. ಟ್ರಸ್ಟ್ ವಿಸರ್ಜನೆ ಅಥವಾ ಸಂಪೂರ್ಣ ಪುನರಚನೆ ಆಗುವಂಥ ಸಾಧ್ಯತೆ ಇದೆ. ಆದರೆ ಅದು ಡೌಟ್ ಇದೆ ಬಿಡಿ. ಕಂಪ್ಲೀಟ್ ಆಗಿ ಎಲ್ಲ ಇವರು ವಿಸರ್ಜನೆ ಮಾಡಾಕ್ತಾರಂತ ಯಾರಿಗೂ ಸಹ ನಂಬಿಕೆ ಇಲ್ಲ. ಯಾಕೆಂದ್ರೆ ಯಾರೆಲ್ಲ ಇವತ್ತು ಆರೋಪವನ್ನು ಹೊತ್ತಿದ್ದಾರೋ ಅವರೇ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಚಂಪತ್ ರಾಯ್ ಅವರು ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ದಾರೆ. ಅಂಗೀಕಾರ ಮಾಡಲೇಬೇಕು, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗೋಗಿದೆ. ಟ್ರಸ್ಟ್ ಮೇಲೆ ಅಷ್ಟರ ಮಟ್ಟಿಗೆ ಮುಜುಗರ ಈಗ ಅವರು ಒಳಗಾಗಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಬಜರಂಗ್ ಭೋಗ್ರಾ ಅವರನ್ನ ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ ಕರ್ಕೊಂಬಂದು ಕೂರಿಸಬೇಕು ಅಂತ ಈಗ ಆಲ್ರೆಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕಂಪ್ಲೀಟ್ ಆಗಿ ಕ್ಲೀನ್ ಅಪ್ ಆಗಬೇಕು, ಟ್ರಸ್ಟ್ ಕಂಪ್ಲೀಟ್ ಆಗಿ ಕ್ಲೀನ್ ಅಪ್ ಆಗಬೇಕು. ಇರ್ತಕ್ಕಂಥ ಎಲ್ಲ ಆರೋಪಗಳು ಸಹ ವೈಟ್ ವಾಶ್ ಆಗಬೇಕು. ಇಲ್ಲಾಂದ್ರೆ ಮುಂದಿನ ಹಂತಗಳಲ್ಲಿ, ಯಾಕಂದ್ರೆ ಇದು ಕೋಟಿ ಕೋಟಿ ಭಕ್ತರ, ರಾಮನ ಭಕ್ತರ ಭಾವನೆಯ ವಿಚಾರ ಇದು. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ರಾಮನ ದೇವಾಲಯ ನಿರ್ಮಾಣ ಆಗಲಿಕ್ಕೆ ನಡೆದಂಥ ಹೋರಾಟಗಳು, ಸಾವು ನೋವುಗಳು, ಅದಾದ್ಮೇಲೆ ನಿರ್ಮಾಣ ಆದಮೇಲೆ ಜನರು ರಾಮನ ದೇವಾಲಯದ ಕಡೆಗೆ ನೋಡಿದಂತಹ ಅವ್ರು ಇಟ್ಕೊಂಡಿದ್ದಂತಹ ಆಸೆಗಳು, ಅದೆಲ್ಲವೂ ಸಹ ಕನಸಿನ ಗೋಪುರಗಳು ಎಲ್ಲವೂ ಸಹ ಒಂದು ಕ್ಷಣಕ್ಕೆ ಕುಸಿದು ಬಿದ್ದಿದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸುದ್ದಿಗೋಷ್ಠಿ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೆಲ್ಲದರ ನಡುವೆ ಬೆಳಗ್ಗೆಯಿಂದ ಒಂದು ಆತಂಕದ ಪ್ರಶ್ನೆ ಓಡಾಡ್ತಾ ಇತ್ತು ವೀಕ್ಷಕರೇ. ಚಿನ್ನಲೇಪಿತ ರಾಮಚರಿತ ಮಾನಸ ಗ್ರಂಥ ಕಳುವಾಗಿದೆ, ಅದು ಸೇಫ್ ಆಗಿಲ್ಲ ಅನ್ನುವ ಆರೋಪ ಬರ್ತಾ ಇತ್ತು. ಆದ್ರೆ ಇದಕ್ಕೆ ಟ್ರಸ್ಟ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇಲ್ಲ, ಅದು ಸುರಕ್ಷಿತವಾಗಿದೆ ಅಂತ ಸ್ವತಃ ಟ್ರಸ್ಟೇ ಹೇಳ್ಕೊಂಡಿದೆ. ಇದರ ಮೌಲ್ಯ ಬರೋಬ್ಬರಿ 5 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಲೇಪಿತ ರಾಮಚರಿತ ಮಾನಸದ ಬಗ್ಗೆ ಗೊಂದಲ ಮೂಡಿತ್ತು. ಸೊ ಚಿನ್ನದ ಪುಸ್ತಕವನ್ನ ಕಳುವು ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗಿತ್ತು. ದಾನಿಯೊಬ್ಬರು ಆರೋಪವನ್ನ ಮಾಡಿದ್ರು. ಈ ಆರೋಪದ ಹಿನ್ನೆಲೆಯಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ನೋಡಿ, ಅದೇ ಅದು ರಾಮನ ಚರಿತ್ರೆ ಇರ್ತಕ್ಕಂಥ ಚಿನ್ನಲೇಪಿತ ರಾಮಚರಿತ ಪುಸ್ತಕ ಗ್ರಂಥ. ಸೊ ಅದನ್ನು ಬಹಳ ಸೇಫ್ ಆಗಿ ಇಡಲಾಗಿದೆ. ಈ ಹಿಂದೆ ಅದು ಗರ್ಭಗುಡಿಯಲ್ಲಿತ್ತು ಅನ್ನುವ ಮಾಹಿತಿ, ಆದರೆ ಭದ್ರತೆಯ ದೃಷ್ಟಿಯಿಂದ ತಗೊಂಡು ಹೋಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ. ಚಿನ್ನಲೇಪಿತ ರಾಮಚರಿತ ಮಾನಸ ಗ್ರಂಥ ಅದು ಸುರಕ್ಷಿತವಾಗಿದೆ ಅನ್ನೋದು ಟ್ರಸ್ಟ್ ಕಡೆಯಿಂದ ಬರ್ತಾ ಇರತಕ್ಕಂತಹ ಮಾಹಿತಿ. ಓಕೆ, ರೈಟ್. ಸೊ ಈಗ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ರಾಮ ಮಂದಿರ ಟ್ರಸ್ಟ್. ರಾಮ ಜನ್ಮಭೂಮಿ ಟ್ರಸ್ಟ್ ಈಗ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸುವರ್ಣ ಲೇಪಿತ ರಾಮಚರಿತ ಮಾನಸ ಮೊದಲು ಗರ್ಭಗುಡಿಯಲ್ಲಿತ್ತು. ಸುರಕ್ಷತೆಯ ದೃಷ್ಟಿಯಿಂದ ಅದನ್ನು ನಾವು ಬ್ಯಾಂಕ್ ಲಾಕರ್ಗೆ ಸ್ಥಳಾಂತರ ಮಾಡಿದ್ದೀವಿ ಅಂತ ಟ್ರಸ್ಟ್ ಹೇಳಿಕೊಂಡಿದೆ. 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಗ್ರಂಥ ಅದು. ಆರೋಪಕ್ಕೆ ಈಗ ರಾಮ ಮಂದಿರ ಟ್ರಸ್ಟ್ ಸ್ಪಷ್ಟನೆಯನ್ನು ಕೊಟ್ಟಿದೆ. 8 ಜನ ಆರೋಪಿಗಳನ್ನು ರುಬ್ಬುತ್ತವ್ರೆ SIT ಅಧಿಕಾರಿಗಳು. ಸೊ 8 ಜನ ಆರೋಪಿಗಳ ಪೈಕಿ ಈ ಅನುಕಲ್ಪ ಮಿಶ್ರಾ, ಅವಿನಾಶ್ ಶುಕ್ಲಾ, ಲವಕುಶ್ ಮಿಶ್ರಾ, ಆಮೇಲೆ ಈ ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಚಂದ್ರ ಶ್ರೀವಾತ್ಸವ್, ರಮಾಶಂಕರ್ ಯಾದವ್. ನನಗೊಂದು 2-3 ಹೆಸರುಗಳು ಮಿಶ್ರಾ ಅಂತ ಓದಿದ್ನಲ್ವಾ, ಇವರು ಈ ಅನಿಲ್ ಮಿಶ್ರಾ ಸಂಬಂಧಿಕರು. ಈಗೇನು ರಾಜೀನಾಮೆ ಕೊಟ್ಟಿದ್ದಾರಲ್ಲ ಅನಿಲ್ ಮಿಶ್ರಾ, ಅವ್ರ ಸಂಬಂಧಿಕರು. ಹಾಗೆ ನೋಡಿದರೆ ಆ 2-3 ಈ ಅನಿಲ್ ಮಿಶ್ರನೇ ಕರ್ಕೊಂಬಂದು ಕೂರಿಸಿದ್ದಂಥದ್ದು ಆ ಸ್ಥಳಕ್ಕೆ. ಸೊ ಹೀಗಾಗಿ ಅನಿಲ್ ಮಿಶ್ರಾ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಒಂದು ಕಡೆ SIT ತನಿಖೆ ನಡೀತಾ ಇದೆ, ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ರಾಮನ ಆಸ್ತಿಯನ್ನ ನುಂಗಿ ನೀರು ಕುಡಿದಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಆಗ್ರಹ ಒಂದು. ಎರಡನೇದು, ಮುಂದೆ ಈ ರೀತಿಗೆ ಆಗದ ರೀತಿಯಲ್ಲಿ ಯಾವ ರೀತಿಗೆ ಕ್ರಮ ಕೈಗೊಳ್ತೀರಿ ಅಂತ. ಟ್ರಸ್ಟಿ ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತೆ, ಮುಂದಿನ ಹಂತಗಳಲ್ಲಿ ರಚನೆ ಆಗುತ್ತೆ ಅಂತ. ಮತ್ತೆ ಇದೇ ರೀತಿಯಾದಂಥ ಆರೋಪಗಳು ಏನಾದರೂ ಬಂತು ಅಂದರೆ ನಿಜವಾಗ್ಲೂ ಯಾವುದೇ ರಾಮನ ಭಕ್ತರು ಸಹಿಸಿಕೊಳ್ಳೋದಿಲ್ಲ ಇದನ್ನು. 2020 ಫೆಬ್ರವರಿಯಲ್ಲಿ ಟ್ರಸ್ಟ್ ರಚನೆ ಆಗುತ್ತೆ. ಅದಾಗಿ ಕೇವಲ 6 ತಿಂಗಳಲ್ಲಿ ಆರೋಪಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು ಅನ್ನೋದಾದರೆ ಆಗಲೇ ಒಂದಷ್ಟು ಕರೆಕ್ಷನ್ಸನ್ನು ಮಾಡ್ಕೊಂಡಿದ್ದಿದ್ರೆ, ಇದನ್ನು ಸರಿಪಡಿಸಿದ್ರೆ ಬಹುಶಃ ಈ ಹಂತಕ್ಕೆ ಇದು ಬರ್ತಾ ಇರಲಿಲ್ಲ ಅನ್ನುವಂತಹ ಒಂದು ಮಾತು ಸಹ ಇದೆ. ಇದನ್ನು ಬೇಕಾಬಿಟ್ಟಿಯಾಗಿ ನೋಡಿದ್ದರ ಪರಿಣಾಮವಾಗಿ ಇಷ್ಟು ದೊಡ್ಡ ಡ್ಯಾಮೇಜ್ ಇವತ್ತು ಆಗಿದೆ ಟ್ರಸ್ಟಲ್ಲಿ. ಸೊ ಈ ಟ್ರಸ್ಟ್ನ ಸದಸ್ಯರುಗಳ ಮೇಲೆಯೇ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ. ಯಾಕೆಂದರೆ ಈ 12,000 15,000 ಸಂಬಳಕ್ಕಿದ್ದಂಥವರು ಕೋಟಿ ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಇವರು ಸಂಪಾದನೆ ಮಾಡ್ತಾರೆ ಅನ್ನೋದಾದರೆ, ಅವ್ರ ಮನೆಗಳ ಮೇಲೆ ದಾಳಿ ಮಾಡಿದ್ರೆ 20 ಲಕ್ಷ 30 ಲಕ್ಷ ಕ್ಯಾಶ್ ಸಿಗುತ್ತೆ ಅನ್ನೋದಾದರೆ, ಇದು ಬರೀ ಒಬ್ಬರಿಬ್ಬರ ಕೈಯಿಂದ ಆಗಿರ್ತಕ್ಕಂತಹ ಅವ್ಯವಹಾರ ಅಲ್ಲ, ಅನಾಚಾರ ಅಲ್ಲ, ಇದ್ರ ಹಿಂದೆ ದೊಡ್ಡ ಗುಂಪಿರಬಹುದು ಅನ್ನುವ ರೀತಿಯಾದಂಥ ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಇನ್ನು ಅಯೋಧ್ಯ ಟ್ರಸ್ಟ್ ಮೀಟಿಂಗ್ನ ಅಜೆಂಡಾ, ಸೊ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗ್ತಾ ಇದೆ ಅಂತ. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಯ ಕುರಿತು ಚರ್ಚೆ ಆಗಿದೆ ಮತ್ತು ಆಲ್ಮೋಸ್ಟ್ ಇವರಿಬ್ಬರ ರಾಜೀನಾಮೆಯನ್ನು ಸಹ ಅಂಗೀಕರಿಸಲಾಗಿದೆ. ಆಡಳಿತ ನಿರ್ವಹಣೆಗೆ ನೂತನ CEO ನೇಮಕ ಮಾಡುವಂಥದ್ದು, ಅಂದರೆ ಪ್ರತಿನಿತ್ಯದ ಆಡಳಿತ ಯಾವ ರೀತಿಯಾಗಿ ನಡಿಬೇಕು ಅನ್ನೋದ್ರ ಬಗ್ಗೆ CEO ನೇಮಕ ಮಾಡಿ. ಈ ಹಿಂದೆ ಬೇರೆ ಬೇರೆ ದೇವಸ್ಥಾನಗಳು, ನಮ್ಮ ದೇಶದ ಪ್ರಸಿದ್ಧ ದೇವಾಲಯಗಳಲ್ಲಿ ಇದೇ ರೀತಿಯಾಗಿ CEO ಅವ್ರನ್ನ ನೇಮಕ ಮಾಡಿದ್ದಾರೆ. ಟ್ರಸ್ಟನ್ನು ಸಂಪೂರ್ಣವಾಗಿ ವಿಸರ್ಜನೆ ಮಾಡುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆಯೋ ಇಲ್ಲೋ ಗೊತ್ತಿಲ್ಲ. ಇದು ಬರೀ ಊಹಾಪೋಹ ಅಂತ ಹೇಳಬಹುದು. ಯಾಕೆಂದರೆ ಅಲ್ಲೆಲ್ಲ ಬಂದು ಕೂತ್ಕೊಂಡಿರ್ತಕ್ಕಂಥವ್ರೆಲ್ಲ ಅಧಿಕಾರ ದಾಹದಿಂದಲೇ ಬಂದು ಕೂತ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಪಾರದರ್ಶಕವಾಗಿ ಟ್ರಸ್ಟ್ ನಡಿಬೇಕು, ಯಾವುದೇ ಅವ್ಯವಹಾರಗಳಿಲ್ಲದೆ ನಡಿಬೇಕು ಅನ್ನೋದಾಗಿದ್ರೆ ಯಾವಾಗಲೂ ಅದನ್ನು ಸರಿಪಡಿಸ್ಬೋದಾಗಿತ್ತು, ಅಥವಾ ಯಾವಾಗಲೂ ತಮ್ಮ ಸ್ಥಾನದಿಂದ ಕೆಳಗಿಳಿದು ನಮ್ಮ ಕೈನಲ್ಲಿ ಆಗಲ್ಲ ಕಣ್ರಿ ಇದನ್ನು ನಿಭಾಯಿಸೋದಕ್ಕೆ, ತುಂಬ ಎಫೆಕ್ಟಿವ್ ಆಗಿ ಪಾರದರ್ಶಕವಾಗಿ ಕಳಂಕರಹಿತರಾಗಿ ಕೆಲಸ ಮಾಡೋರನ್ನ ಕರ್ಕೊಂಬಂದು ಕೂರಿಸಿ ಅಂತ ಹೇಳಿರೋರು. ಆದರೆ ಇಷ್ಟರ ಮಟ್ಟಿಗೆ ಇಷ್ಟು ದೊಡ್ಡ ಆರೋಪ, ಯಾವುದೇ ಪ್ರತಿಪಕ್ಷ ಬಂದು ಆರೋಪ ಮಾಡುವ ತನಕೂ ಸಹ SIT ಸುಮ್ಮನೆ ಇತ್ತು ಅಂದರೆ, SIT ಮುಂಚೆನೇ ಇದ್ರ ಬಗ್ಗೆ ಅವ್ಯವಹಾರದ ಬಗ್ಗೆ ಗೊತ್ತಿದ್ದಿದ್ರೆ ನಿಜಕ್ಕೂ ಸಹ ಸ್ವಯಂ ಪ್ರೇರಿತರಾಗಿ ಅವರೇ ತನಿಖೆಗೆ ಆದೇಶವನ್ನು ಕೊಡಬಹುದಾಗಿತ್ತು. ಫಸ್ಟ್ ಅವರೇ ಈ ಒಂದು ಅಕ್ರಮವನ್ನು ಬಯಲಿಕ್ಕೆ ತರಬಹುದಾಗಿತ್ತು. ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥ ಎಸ್ ಪಿ ಆ್ಯಕ್ಚುಲಿ ಹೇಳಬೇಕಂದ್ರೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದಂತಹ ಪಕ್ಷ ಅದು. ಆ ಪಕ್ಷದ ನಾಯಕರೊಬ್ಬರು ಬಂದ್ಬಿಟ್ಟು ರಾಮ ಜನ್ಮಭೂಮಿ ಟ್ರಸ್ಟ್ನಲ್ಲಿ ಹಿಂಗೆಲ್ಲ ಅವ್ಯವಹಾರ ನಡೀತಾ ಇದೆ, ರಾಮನ ಹುಂಡಿಗೆ ಕೈ ಹಾಕಿ ದೋಚ್ತಾ ಇದ್ದಾರೆ ಅಂತ ಆರೋಪಗಳು ಬಂದಂಥ ಸಂದರ್ಭದವರೆಗೂ ಸಹ ಬಿಟ್ಕೊಂಡಿದ್ದಾರೆ ಅಂದರೆ ಸಹಜವಾಗಿ ಕ್ವೈಟ್ ಇದು ಸಾಕಷ್ಟು ಅನುಮಾನಗಳಿಗೆ ಈಡು ಮಾಡ್ತಾ ಇದೆ. ಇನ್ನು ದೇಣಿಗೆ ಕದ್ದ ಆರೋಪಿಗಳು ಯಾರ್ಯಾರು ಅನ್ನೋದನ್ನು ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ. ಅವಿನಾಶ್ ಶುಕ್ಲಾ ಈತ A1 ಆರೋಪಿ ಇದ್ದಾನೆ. ಮಂದಿರದಲ್ಲಿ ನಗದು ಮತ್ತು ಕಾಣಿಕೆ ಲೆಕ್ಕ ಈತನದ್ದೇ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಈತ ಕಬಳಿಸ್ತಾ ಇದ್ದ. ಬ್ಯಾಂಕಿಗೆ ಹಣ ಹೂಡಿಕೆ ಮಾಡೋದು ಅಥವಾ ತಗೊಂಡು ಹೋಗೋದು ಈ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಈತನೇ ವಹಿಸ್ಕೊಂಡಿದ್ದ. ಹೀಗಾಗಿ ಆತ ಹಣ ಎಗರಿಸ್ತಾ ಇದ್ದ. ಇನ್ನು ದೇಣಿಗೆ ಕದ್ದ ಇನ್ನೊಬ್ಬ ಆರೋಪಿ ಯಾರು ಅಂದರೆ ಅನುಕಲ್ಪ ಮಿಶ್ರಾ. ನಾನಾಗಲೇ ಅನಿಲ್ ಮಿಶ್ರಾ ಅಂತ ಹೇಳಿದ್ನಲ್ಲ, ಆತನ ಸಂಬಂಧಿ ಈತ. ಸೊ ಪ್ರಕರಣದ A2 ಈತ. ಪ್ರಕರಣದ 2ನೇ ಆರೋಪಿ. ಕಾಣಿಕೆ ಎಣಿಸುವ ಘಟಕದ ಸಿಬ್ಬಂದಿ. ನೋಟ್ ಎಣಿಸೋದು ಇವನ ಕೆಲಸ. ಈತ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ಸಂಬಂಧಿ. ನಾನು ಹೇಳಿದ್ನಲ್ಲ, ಸೊ ಅನಿಲ್ ಮಿಶ್ರೇ ಕರ್ಕೊಂಬಂದು ಈತನ ಅನುಕಲ್ಪ ಮಿಶ್ರನನ್ನು ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದು. ಇನ್ನು ಮತ್ತೊಬ್ಬ ಆರೋಪಿ ಲವಕುಶ್ ಮಿಶ್ರಾ. ಎಗೇನ್ ಈತನು ಕೂಡ ಅನಿಲ್ ಮಿಶ್ರಾ ಸಂಬಂಧಿ. ಪ್ರಕರಣದ A3 ಆರೋಪಿ. ಎಣಿಕಾ ಕೇಂದ್ರದ ಸಿಬ್ಬಂದಿಯಾಗಿ ಈತ ಕಾರ್ಯನಿರ್ವಹಿಸ್ತಾ ಇದ್ದ. ಕಾಣಿಕೆಗಳ ಲೆಕ್ಕ ಇಡೋದು ಈತನ ಜವಾಬ್ದಾರಿ. ಈತನ ಮನೆಯಿಂದ 10 ಲಕ್ಷ ರೂಪಾಯಿಯನ್ನು ಸೀಸ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಈತನಿಗೆ ಸಂಬಂಧಿಸಿರ್ತಕ್ಕಂತಹ ಆಸ್ತಿಗಳ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಈತ ಹೊಂದಿದ್ದ ಅನ್ನುವ ವಿಚಾರ ಗೊತ್ತಾಗುತ್ತೆ. ಇನ್ನು 4ನೇ ಆರೋಪಿ ಮನೀಶ್ ಯಾದವ್. ಕಾಣಿಕೆ ಎಣಿಸುವ ಜವಾಬ್ದಾರಿ ಈತನದ್ದು. ದುಡ್ಡು ಎಣಿಸುವಾಗಲೇ ದುಡ್ಡನ್ನು ಎಗರಿಸ್ತಾ ಇದ್ದ ಈತ ಅಂತ. ನೋಡಿ, ಎಲ್ಲರೂ ದುಡ್ಡು ಎಣಿಸುವ ಘಟಕದಲ್ಲೇ ಇದ್ದಂಥದ್ದು, ಆ ವಿಭಾಗದಲ್ಲೇ ಇದ್ದಂಥದ್ದು, ಅಲ್ಲೇ ಕೆಲಸ ಮಾಡ್ತಾ ಇದ್ದಂಥವ್ರು. ಆಮೇಲೆ ಕರುಣೇಶ್ ಪಾಂಡೆ. ಸೊ ಹೀಗೆ ಕರುಣೇಶ್ ಪಾಂಡೆ,